ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 5 ಕರ್ಮ ಸನ್ಯಾಸ ಯೋಗ. ಇದರಿಂದ ಇವತ್ತು 7ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 7. ಯೋಗಯುಕ್ತೋ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯ ಸರ್ವಭೂತಾತ್ಮ ಭೂತಾತ್ಮ ಕುರ್ವನ್ನಪಿ ನ ಲಿಪ್ಯತೆ. ಅನುವಾದ: ಯಾರ ಮನಸ್ಸು ತನ್ನ ವಶದಲ್ಲಿದೆಯೋ, ಯಾರು ಜಿತೇಂದ್ರಿಯನೋ ಹಾಗೂ ವಿಶುದ್ಧವಾದ ಅಂತಃಕರಣವುಳ್ಳವನೋ ಮತ್ತು ಸಮಸ್ತ ಪ್ರಾಣಿಗಳ ಆತ್ಮರೂಪಿ ಪರಮಾತ್ಮನೇ ಯಾರ ಆತ್ಮವಾಗಿದ್ದಾನೋ ಅಂತಹ ಕರ್ಮಯೋಗಿಯು ಕರ್ಮ ಮಾಡುತ್ತಿದ್ದರೂ ಕೂಡ ಲಿಪ್ತನಾಗುವುದಿಲ್ಲ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹಿಂದಿನ ಶ್ಲೋಕಗಳಲ್ಲಿ ಹೇಳಿರುವ ಹಾಗೆಯೇ ಕರ್ಮಯೋಗಿಗಳ ಲಕ್ಷಣಗಳನ್ನೆಲ್ಲ ವರ್ಣನೆ ಮಾಡ್ತಾ ಅವನು ಕರ್ಮಗಳಲ್ಲಿ ಲಿಪ್ತನಾಗದೆ ಅದಕ್ಕೆ ಅಂಟುಕೊಳ್ಳದೆ ಇರುವಂಥ ಮಾತನ್ನು ಹೇಳ್ತಾ ಇದ್ದಾನೆ ಭಗವಂತ ಇಲ್ಲಿ ಈ ಶ್ಲೋಕದಲ್ಲಿ. ಈಗ ನೋಡಿ ಏನು ಹೇಳ್ತಾನವನು. ಯಾರ ಮನಸ್ಸು ತನ್ನ ವಶದಲ್ಲಿರುತ್ತೋ, ಯಾರು ಜಿತೇಂದ್ರಿಯನಾಗಿರ್ತಾನೋ ಅಂದರೆ ತನ್ನ ಇಂದ್ರಿಯಗಳನ್ನು ಗೆದ್ದಿರ್ತಾನೋ, ಮತ್ತು ವಿಶುದ್ಧವಾದಂಥ ಅಂತಃಕರಣ, ಶುದ್ಧನೂ ಅಲ್ಲ ಅದಕ್ಕಿಂತ ಶುದ್ಧವಾಗಿರುವಂಥದ್ದನ್ನು ವಿಶುದ್ಧ ಅಂತ ಹೇಳೋದು. ಆ ರೀತಿಯ ಅಂತಃಕರಣ ಇರಬೇಕು. ಆ ಮನಸ್ಸಲ್ಲಿ, ಆ ಅಂತಃಕರಣದಲ್ಲಿ ಸ್ವಲ್ಪನೂ ರಾಗದ್ವೇಷಗಳಿರಬಾರ್ದು, ಯಾವುದೇ ರೀತಿಯ ಕೆಟ್ಟ ಆಲೋಚನೆ ಏನೂ ಇರಬಾರ್ದು. ಅಂತಹ ಒಂದು ವಿಶುದ್ಧವಾದ ಅಂತಃಕರಣ ಯಾರಿಗಿರುತ್ತೋ, ಮತ್ತು ಸಮಸ್ತ ಪ್ರಾಣಿಗಳ ಆತ್ಮರೂಪಿ ಪರಮಾತ್ಮನಾಗಿದ್ದಾನೋ, ಎಲ್ಲ ಯಾವ್ಯಾವ ಜೀವಿಗಳು, ನಿರ್ಜೀವ ಆಗಿರ್ಬೋದು, ಜೀವ ಇರ್ಬೋದು, ಎಂಥ ವಸ್ತುಗಳೇ ಅಥವಾ ಪ್ರಾಣಿಗಳೇ ಜೀವಿಗಳೇ ಆಗಿರ್ಬೋದು, ಆ ಆತ್ಮಕ್ಕೆ ಪರಮಾತ್ಮನಾಗಿದ್ದಾನೋ, ಆಮೇಲೆ ಆ ಪರಮಾತ್ಮನೇ ಯಾರ ಆತ್ಮವಾಗಿದ್ದಾನೋ ಅಂತಹ ಕರ್ಮಯೋಗಿ ಕರ್ಮವನ್ನು ಮಾಡ್ತಾ ಇದ್ರೂ ಕೂಡ ಅದಕ್ಕೆ ಲಿಪ್ತನಾಗೋದಿಲ್ಲ. ಈಗ ನಮ್ಮಲ್ಲೂ ಅಷ್ಟೇ. ಈಗ ನಮ್ಮಲ್ಲಿ ನಮ್ಮ ಮನಸ್ಸು ನಮ್ಮ ಕಂಟ್ರೋಲಲ್ಲಿ ಇಲ್ಲ, ನಮ್ಮ ಇಂದ್ರಿಯಗಳನ್ನು ನಾವು ಗೆದ್ದಿಲ್ಲ, ನಮಗೆ ಅಂತಃಕರಣ ಶುದ್ಧವಾಗಿಲ್ಲ, ಆಯಿತಾ. ಅದಕ್ಕೋಸ್ಕರ ಇದೆಲ್ಲ ನಮಗೆ ಆಗ್ತಾ ಇರುವಂಥದ್ದು. ನಾವು ಕರ್ಮಿಗಳಾಗಿರುವಂಥದ್ದು, ನಾವು ಫಲಾಪೇಕ್ಷೆ ಇಟ್ಕೊಂಡು ಕೆಲಸ ಮಾಡ್ತೀವಿ. ಯಾವಾಗ ನಮ್ಮ ಅಂತಃಕರಣವು ಕೂಡ ಶುದ್ಧವಾಗುತ್ತೋ, ನಮ್ಮ ಇಂದ್ರಿಯಗಳನ್ನು ನಾವು ಗೆಲ್ತೀವೋ, ನಮ್ಮ ಮನಸ್ಸು ನಾವು ಹೇಳಿದಾಗೆ ನಮ್ಮ ವಶದಲ್ಲಿರುತ್ತೋ, ಆಗ ನಾವು ಕೂಡ ಕರ್ಮಯೋಗಿಗಳು ಅಂತ ಅನ್ನಿಸ್ಕೊಳ್ತೀವಿ. ಆ ಕರ್ಮಯೋಗಿ ಆಗಬೇಕು ಅಂತಂದರೆ ಇದೆಲ್ಲ ಗುಣಗಳಿರಬೇಕು ಅನ್ನೋದನ್ನು ಹೇಳ್ತಾ ಇದ್ದಾನೆ. ನೋಡಿ, ಎಲ್ಲ ಹೇಳಿದ್ದಾನೆ. ನಾವು ಅದನ್ನು ಮಾಡ್ಕೊಳ್ಬೇಕಾಗಿರೋದು ನಮ್ಮ ಕರ್ತವ್ಯ ಅಲ್ವಾ. ನಮ್ಮ ಮನಸ್ಸನ್ನು ನಮ್ಮ ವಶದಲ್ಲಿ ಇಟ್ಕೋಬೇಕು, ನಮ್ಮ ಇಂದ್ರಿಯಗಳನ್ನು ನಾವು ಗೆಲ್ಲಬೇಕು, ನಮ್ಮ ಅಂತಃಕರಣ ಶುದ್ಧವಾಗಿರ್ಬೇಕು, ಯಾರ ಬಗ್ಗೆನೂ ಕೆಟ್ಟ ಅಭಿಪ್ರಾಯಗಳು, ಕೆಟ್ಟ ಆಲೋಚನೆಗಳು ಬರಬಾರ್ದು. ಆದರೆ ನಮ್ಮಲ್ಲಿ ತುಂಬ ಥರ ಬರುತ್ತೆ. ಯಾರನ್ನಾದರೂ ನೋಡಿದ ತಕ್ಷಣ ಫಸ್ಟು ನಮಗೆ ಬರೋದೆ ಅವರಲ್ಲಿ ಏನು ನೆಗೆಟಿವ್ ಇದೆ ಅಂತ. ಆ ಪಾಸಿಟಿವ್ 100 ಇದ್ರೂ ನಾವು ಅದನ್ನು ಬಿಟ್ಬಿಡ್ತೀವಿ, ನೆಗೆಟಿವ್ನ ಮಾತ್ರ ನಾವು ಯೋಚನೆ ಮಾಡ್ತೀವಲ್ವ. ಅದೆಲ್ಲ ಹೋಗಬೇಕು. ಎಷ್ಟು ಕಷ್ಟ ಇದೆ ನೋಡಿ. ನಮ್ಮಲ್ಲಿ ಇನ್ನೂ ಎಷ್ಟು ಕ್ಲೀನ್ ಆಗೋದಿದೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆಯಾ, ಎಷ್ಟು ಕೆಟ್ಟ ಗುಣಗಳಿದೆ ಅನ್ನೋದು ಗೊತ್ತಾಗ್ತಾ ಇದೆಯಾ. ಅದನ್ನೆಲ್ಲ ನಾವು ದೂರ ಮಾಡ್ಕೋಬೇಕು ಅಂತಂದರೆ ಇರೋದು ಒಂದೇ ಒಂದು ಮಾರ್ಗ, ಸತ್ಸಂಗದಲ್ಲಿ ಸದಾ ಭಾಗಿಯಾಗಬೇಕು ನಾವು. ಆ ಸತ್ಸಂಗದಲ್ಲಿ ಹೇಳಿರುವಂಥ ವಿಚಾರಗಳು ನಮ್ಮ ಒಳಗಡೆ ಹೋಗಿ ಆ ಅಂತಃಕರಣವನ್ನು ಶುದ್ಧಿ ಮಾಡುವಂಥ ಕೆಲಸ ಮಾಡಬೇಕು. ಅದಕ್ಕೋಸ್ಕರನೇ ನಾವು ತುಂಬ ಗಮನ ಇಟ್ಟು ಅದನ್ನು ಕೇಳಿಸ್ಕೊಳ್ಬೇಕಾಗತ್ತೆ. ಏನೋ ಒಂದು ಕೆಲಸ ಮಾಡಿಕೊಂಡು ಅಥವಾ ಇನ್ನೇನೋ ಮಾತಾಡ್ಕೊಂಡು ಅದನ್ನೆಲ್ಲ ಕೇಳೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅಂತಾನೆ ಕೆಲವೊಂದು ಸಮಯ ಕೊಟ್ಟು ನಿಶ್ಶಬ್ದವಾಗಿರುವಂಥ ಕಡೆ ಕೂತ್ಕೊಂಡು ಅದನ್ನು ಗಮನ ಇಟ್ಟು ಶ್ರದ್ಧಾ ಭಕ್ತಿಯಿಂದ ಕೇಳಿದಾಗ ಒಂದು ಸ್ವಲ್ಪ ಆದರೂ ಒಳಗಡೆ ಹೋಗುತ್ತೆ. ಆಮೇಲೆ ಅಲ್ಲಿ ಒಂದು ಸ್ವಲ್ಪ ಚೇಂಜಸ್ ಕೂಡ ಆಗ್ತಾ ಹೋಗುತ್ತೆ. ಅದನ್ನು ಇಲ್ಲಿ ಹೇಳ್ತಾ ಇರೋದು. ಈಗ ಪ್ರಶ್ನೆ ಏನು ಅಂತ ತಿಳ್ಕೊಳ್ಳೋಣ. ಯೋಗಯುಕ್ತ ಜೊತೆಗೆ ವಿಜಿತಾತ್ಮ, ಜಿತೇಂದ್ರಿಯ ಮತ್ತು ವಿಶುದ್ಧಾತ್ಮ, ಈ ರೀತಿಯ ವಿಶೇಷಣಗಳನ್ನೆಲ್ಲ ಇಲ್ಲಿ ಉಪಯೋಗ ಮಾಡಿದಾರಲ್ಲ, ಇದರ ಅರ್ಥ ಏನು ಅಂತ ಪ್ರಶ್ನೆ. ಉತ್ತರ ಏನು ಅಂತಂದರೆ, ಈಗ ಒಬ್ಬ ಸಾಧಕ ಇರ್ತಾನಲ್ಲ, ಅವನಿಗೆ ತನ್ನ ಮನಸ್ಸು ಮತ್ತು ಇಂದ್ರಿಯಗಳು ವಶದಲ್ಲಿ ಇಲ್ಲದೆ ಇದ್ದರೆ ಸ್ವಾಭಾವಿಕವಾಗಿ ಅವನಿಗೆ ಆ ವಿಷಯಗಳಲ್ಲಿ ಆಸಕ್ತಿ ಅನ್ನೋದು, ಆಮೇಲೆ ಅವನ ಪ್ರವೃತ್ತಿ ಕೂಡ ಅದರಲ್ಲಿ ಉಂಟಾಗತ್ತೆ ತಾನೆ. ಈಗ ನೋಡಿ, ನಮ್ಮ ಮನಸ್ಸು ನಮ್ಮ ಇಂದ್ರಿಯಗಳು ನಮ್ಮ ವಶದಲ್ಲಿಲ್ಲ ಅಂದರೆ ಏನು ಮಾಡ್ತೀವಿ, ಅದು ಏನು ಹೇಳುತ್ತೋ ಆ ರೀತಿ ಕೇಳ್ತಾ ಇರ್ತೀವಿ. ಅಂದರೆ ಅದರ ಒಂದು ವಿಷಯಗಳಲ್ಲಿ ಆ ಇಂದ್ರಿಯಗಳು ತೊಡಗೋ ಹಾಗೆ ಆಗತ್ತೆ ತಾನೆ. ಮತ್ತು
ಅಂತಃಕರಣದಲ್ಲಿ ರಾಗದ್ವೇಷಾದಿ ದೋಷಗಳು ಇರೋವರೆಗೂ ಸಿದ್ಧಿ ಮತ್ತು ಅಸಿದ್ಧಿಯಲ್ಲಿ ಸಮಭಾವ ಅನ್ನೋದಿರೋದು ತುಂಬ ಕಷ್ಟ ಆಗುತ್ತೆ. ಈಗ ರಾಗದ್ವೇಷ ಅಂದ್ರೇನು? ನಾನು ಇಷ್ಟಪಡೋದು, ನಾನು ದ್ವೇಷ ಮಾಡೋದು ಅಂತ ಅರ್ಥ. ಈಗ ನಾನು ಏನೋ ಒಂದನ್ನ ಇಷ್ಟಪಡ್ತೀನಿ, ಅದು ಸಿಗಲಿಲ್ಲ ಅಂದಾಗ ನನಗೆ ಕೋಪ ಬರುತ್ತೆ ಅಲ್ವಾ. ಅಂದರೆ ಈಗ ನಾನು ಮಾಡ್ತಾ ಇರ್ತೀನಿ ಏನೋ ಒಂದು ಕೆಲಸ, ಅದಕ್ಕೆ ರಿಸಲ್ಟ್ ಏನು ಅಂದರೆ ನಾನು ಅಂದ್ಕೊಂಡಾಗ ಬಂದಿಲ್ಲ ಅಂತಂದರೆ ನನಗೆ ದ್ವೇಷ ಬಂದ್ಬಿಡುತ್ತೆ. ಅದೇ ನಾನು ಅಂದ್ಕೊಂಡೋದಕ್ಕಿಂತ ಹೆಚ್ಚಾಗಿ ನನಗೆ ಅದರಲ್ಲಿ ಏನೋ ಒಂದು ಪ್ರಾಫಿಟ್ ಸಿಕ್ತು ಅಥವಾ ನಾನು ಅಂದ್ಕೊಂಡಿದ್ದಾಯಿತು ಅಂದಾಗ ನಮಗದರಲ್ಲಿ ಅಟ್ಯಾಚ್ಮೆಂಟ್ ಬರುತ್ತೆ. ಸೊ ಈ ರೀತಿಯ ಒಂದು ದೋಷ, ಅದನ್ನು ದೋಷ ಅಂತಲೇ ಕರೆದಿದ್ದಾರೆ. ಅದಿರೋವರೆಗೂ ಈ ಸಿದ್ಧಿ ಮತ್ತು ಅಸಿದ್ಧಿಗಳಲ್ಲಿ ಸಮಭಾವನೆಯನ್ನು ನಾವು ನೋಡೋದು ತುಂಬ ಕಷ್ಟ ಆಗುತ್ತೆ. ಈಗ ನಮ್ಮ ಜೀವನದಲ್ಲಿ ಬೇಕಾದಷ್ಟು ಘಟನೆಗಳು ನಡೀತಾ ಇರುತ್ತೆ, ಅದರಲ್ಲಿ ನಮಗೆ ಸಿದ್ಧಿನೂ ಆಗುತ್ತೆ ಅಸಿದ್ಧಿನೂ ಆಗುತ್ತೆ. ಅಂದರೆ ಏನು? ನಾವು ಅಂದ್ಕೊಂಡಿದ್ದಾಗುತ್ತೆ, ಅಂದ್ಕೊಂಡಿದ್ದಾಗೋದಿಲ್ಲ, ಅಥವಾ ನನಗೆ ಬೇಕಾಗಿದ್ದು ಸಿಗುತ್ತೆ, ಬೇಕಾಗಿದ್ದು ಸಿಗೋದಿಲ್ಲ. ಅದು ಯಾವುದೇ ಜೀವಿ ಆಗಿರ್ಬೋದು ಅಥವಾ ಘಟನೆ ಆಗಿರ್ಬೋದು, ಯಾವುದೇ ವಸ್ತು ಆಗಿರಬಹುದು. ನಾನು ಅಂದ್ಕೊಂಡಾಗ ಅದಾಯಿತು ಅಂತಂದಾಗ ನಂಗೆ ಖುಷಿ ಆಗೋದು, ಅದಾಗಲಿಲ್ಲ ಅಂತಂದಾಗ ನನಗೆ ದುಃಖ ಆಗೋದು. ಇದನ್ನೆಲ್ಲ ಬಿಟ್ಟು ಸಮಭಾವದಲ್ಲಿ ಏನೇ ಬಂದರೂ ಕೂಡ ಅದನ್ನು ಸಮವಾಗಿ ಸ್ವೀಕಾರ ಮಾಡ್ತೀವಲ್ವಾ, ಆ ಒಂದು ಸ್ಥಿತಿ ಬರೋದು ನಮಗೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ರಾಗನೂ ಇರಬಾರ್ದು, ದ್ವೇಷನೂ ಇರಬಾರ್ದು, ಆ ರೀತಿ ಇರಬೇಕು ನಮ್ಮ ಮನಸ್ಥಿತಿ. ಅದಕ್ಕೋಸ್ಕರನೇ ಎಲ್ಲಿವರೆಗೆ ನಮ್ಮ ಮನಸ್ಸು ಮತ್ತು ಇಂದ್ರಿಯಗಳು ತುಂಬ ಚೆನ್ನಾಗಿ ನಮ್ಮ ವಶದಲ್ಲಿ ಇರೋದಿಲ್ವೋ ಮತ್ತು ಅಂತಃಕರಣ ಪೂರ್ಣ ರೂಪದಿಂದ ಪರಿಶುದ್ಧವಾಗೋದಿಲ್ವೋ ಅಲ್ಲಿವರೆಗೂ ಕೂಡ ಸಾಧಕನನ್ನು ವಾಸ್ತವಿಕವಾಗಿ ಕರ್ಮಯೋಗಿ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅವನಿನ್ನೂ ಕರ್ಮಿಯಾಗೇ ಇರ್ತಾನೆ. ಕರ್ಮಯೋಗಿ ಅನ್ನೋದು ಅವನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರನೇ ಇಲ್ಲಿ ಈ ರೀತಿಯ ಒಂದು ವಿಶೇಷಣಗಳನ್ನೆಲ್ಲ ಕೊಟ್ಟು ಯಾರಲ್ಲಿ ಇದೆಲ್ಲ ಇರುತ್ತೋ, ಈ ಗುಣಗಳು ಇರುತ್ತೋ ಅವನೇ ಪೂರ್ಣ ಕರ್ಮಯೋಗಿ ಆಗಿದ್ದಾನೆ ಮತ್ತು ಅವನಿಗೆ ಬೇಗನೆ ಬ್ರಹ್ಮನ ಪ್ರಾಪ್ತಿ ಆಗುತ್ತೆ ಅಂತಂದ್ಬಿಟ್ಟು ಹೇಳಿದ್ದಾರೆ. ಇಲ್ಲಿ 4 ವಿಶೇಷಣಗಳನ್ನು ಕೊಟ್ಟಿದ್ದಾರೆ ನೋಡಿ. ಯೋಗಯುಕ್ತ, ವಿಜಿತಾತ್ಮ, ಜಿತೇಂದ್ರಿಯ, ವಿಶುದ್ಧಾತ್ಮ ಅಂತಂದರೆ ಏನು? ತನ್ನ ಇಂದ್ರಿಯಗಳನ್ನು ಗೆದ್ದಿರೋನು, ಮನಸ್ಸನ್ನು ಕಂಟ್ರೋಲಲ್ಲಿ ಇಟ್ಕೊಂಡಿರೋನು, ಶುದ್ಧವಾದ ಅಂತಃಕರಣ ಇರುವಂಥವನು. ಈ ಕ್ವಾಲಿಟೀಸ್ ಎಲ್ಲ ಯಾರಲ್ಲಿ ಇರುತ್ತೋ ಅವನನ್ನು ಕರ್ಮಯೋಗಿ ಅನ್ನೋದು. ಅದಿಲ್ಲ ಅಂತಂದರೆ ಅವನು ಕರ್ಮಯೋಗಿ ಆಗೋದಕ್ಕೆ ಸಾಧ್ಯ ಇಲ್ಲ. ಯಾರಿಗಿರುತ್ತೋ ಅವನಿಗೆ ಬೇಗ ಬ್ರಹ್ಮನ ಪ್ರಾಪ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ದಾರೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.